ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಇವಾಗ ಮೀನಾಕ್ಷಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ತದನಂತರ ನಾವು ಡಿಮಾರ್ಟ್ ಹೋಗ್ತೀವಿ. ಮಾರ್ಚ್ ತಿಂಗಳ ಗ್ರಾಸರಿ ತಗೋಬರೋಕ್ಕೆ, ಅದೇ ತಿಂಗಳಿನ ರೇಷನ್ ತರೋಕ್ಕೆ. ಸೊ ನಮ್ಮ ಬಿಂದ್ಯಾ ರೆಡಿಯಾಗಿದ್ದಾಳೆ. ಸೊ ಒಂದು ಪೋಲಿಟೈನ್ ಹಾಕಿ ಅದ್ರ ಮೇಲೆ ಮಲ್ಲಿಗೆ ಹೂವು ಥರ, ಅದು ಪ್ಲಾಸ್ಟಿಕ್ಕು. ಸೊ ಇದೇ ಥರ ನಾನು ಅವಳಿಗೆ ಒಂದು ಸಿಂಪಲ್ ಪೋಲಿಟೈನ್ ಹಾಕಿದೆ. ಆಮೇಲೆ ಸಂಜೆ ಬಂದ ಮೇಲೆ ತಲೆಗೆ ಎಣ್ಣೆ ಹಾಕಬೇಕು, ಯಾಕಂದರೆ ಸ್ಕೂಲ್ಗೆ ಈ ಥರ ಕಳಿಸೋ ಹಾಗಿಲ್ಲ. ಸೊ ಇದು ನೋಡಿ ಚೆನ್ನಾಗಿದೆ, ಮೊಗ್ಗು ಥರ ಇತ್ತು, ಅದಕ್ಕೆ ಚೆನ್ನಾಗಿದೆ ಅಂತ ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಇದನ್ನು ಇವತ್ತು ಇವಳಿಗೆ ಹಾಕಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅನ್ನಿಸ್ತು ನನಗೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇದರಲ್ಲೇ 3-4 ಥರ ವೆರೈಟಿ ಇದೆ. ಎಂಗೇಜ್, ಲೈಮ್ ಫ್ರೆಶ್, ಇದರಲ್ಲೇ ಬೇರೆ ಬೇರೆ ಇದೆ. ಸುಮ್ಮನೆ ಹೆಂಗಂದ್ರೆ ಆಯಿತಾ, ಇಲ್ಲಿ ಓಪನ್ ಇಲ್ಲಿದೆ, ತೆಗಿಬೇಕು. ಜಸ್ಟ್ ಹಿಂಗೆ ಮಾಡಿದ್ರೆ ಹಿಂಗೆ ಸ್ಪ್ರೇ ಆಗುತ್ತೆ. ಬಿದ್ದಿಗಿದೆಯಾ ಸೆಂಟ್ ಏನೆಲ್ಲ ಬಂದೈತಿ. ರಾಯಲ್ ಮೀನಾಕ್ಷಿ ಮಾಲ್ಗೆ ಹೋಗಿದ್ವಿ ಇವತ್ತು ಸಂಡೇ. ಸೊ ಇವತ್ತು ಹೋಗಿದ್ದು, ಇಷ್ಟು ವರ್ಷ ಬೇಕಾಗಿತ್ತು ನಾವು ಇದನ್ನು ತಿನ್ನೋದಕ್ಕೆ. ಸೊ ಇದು ಬಿಂದ್ಯಾ ತುಂಬ ದಿವಸದಿಂದ ಕೇಳ್ತಾನೆ ಇದ್ಲು, ಅದಕ್ಕೆ ಇವತ್ತು ಗಳಿಗೆ ಕೂಡು ಬಂದಿದೆ, ಅದಕ್ಕೆ ಇವತ್ತು ಹೊರಟಿದ್ದೀವಿ. ಸೊ ನಾವು ಬಂದಿರೋದು KFC. ಇದು ನಾನು ಮೊದಲ ಬಾರಿಗೆ KFCಗೆ ಭೇಟಿ ಕೊಟ್ಟಿದ್ದು. ಕೋಂಬೋ ಪ್ಯಾಕ್ ತೊಗೊಂಡಿದ್ದು ಮೂರ್ತಿಯವರು, ತುಂಬ ಚೆನ್ನಾಗಿತ್ತು ಟೇಸ್ಟು. ಮತ್ತು ಅದರ ಜೊತೆಗೆ ಪೆಪ್ಸಿ ತೊಗೊಂಡ್ವಿ, ತುಂಬ ರುಚಿಯಾಗಿತ್ತು. ಆಮೇಲೆ ಮಯೋನೈಸು ಟೇಸ್ಟ್ ಅಂತೂ KFCದು ಅದ್ಭುತವಾಗಿದೆ, ಮತ್ತು ಹೈಜೆನಿಕ್ ಆಗಿದೆ, ತುಂಬ ನೀಟಾಗಿದೆ. ಸ್ಟಾಫು ಅಷ್ಟೇ ತುಂಬ ಕ್ಲೀನಾಗಿ ಹೈಜೆನಿಕ್ಕಾಗಿ ಸರ್ವ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟರು. ಮತ್ತು ಅಲ್ಲಿ ಒಂದು ಪಾಪು ಯಾರು ಬಲೂನ್ ಬಿಟ್ಟು ಹೋಗಿತ್ತು, ಅಲ್ಲಿರೋರೆ ಸ್ಟಾಫ್ ಇದು ನೀವು ತೊಗೊಂಡೋಗಿ ಅಂತ ನಮ್ಮ ಬೆಂದಾಗೆ ಕೊಟ್ಟರು. ಅದನ್ನು ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಲಲ್ಲವಳು ಹಾಗೆ ಬಂದು. ತದನಂತರ ನಾವು ಬಂದಿದ್ದು ಡಿಮಾರ್ಟಿಗೆ. ಎಷ್ಟಾಯಿತು ಎಲ್ಲ ಆಯಿತು ನೋಡಿ, 2 ಬ್ಯಾಗು ಫಿಲ್ ಆಯಿತು. ಇಲ್ಲಿ ಒಂದು ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ, ಎಣ್ಣೆ ಇಲ್ಲಿ ಇಟ್ಕೊಂಡಿದ್ದೀವಿ. ಎಣ್ಣೆ ಅಂದರೆ ದೀಪದ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ. ಸೊ ಇದು ಮತ್ತು ಎಕ್ಸ್ಟ್ರಾ ಐಟಮ್ಸು ಬಟ್ಟೆಗಳು ತೊಗೊಂಡಿರೋದು. ಮತ್ತು ಸಮ್ಮರ್ ಸೀಸನ್ ಬರ್ತಾ ಇದೆಯಲ್ಲ, ಬಂದಾಯಿತು. ಇವಾಗ ಐಸು ಮನೇಲೇ ಮಾಡೋಣ ಅಂತ ಕುಲ್ಫಿ ಥರ ಬಾಕ್ಸು ತೊಗೊಂಡಿದ್ದೀನಿ ಹೊಸದು. ಆಮೇಲೆ ಇಲ್ಲಿ ನೋಡಿ, ಇದು ಬಲೂನು ಯಾರೋ KFCಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು, ಕಳ್ಳಿ ಇವಳೆ ತಾಕೊಂಬಂದ್ಬಿಟ್ಟವಳತ್ತಾ ಅಲ್ಲಿ ಅಂದರೆ ಅಲ್ಲಿರೋ ಸ್ಟಾಫೇ ಕೊಟ್ಬಿಟ್ರು ತೊಗೊಂಡೋಗು ಅಂತ, ಅದಕ್ಕೆ ಎತ್ಕೊಂಡು ಬಂದವಳು ಇದನ್ನು ಬಲೂನ. ಸೊ ಮೂರ್ತಿಯವರು ಗಾಡಿ ಥರಕ್ಕೆ ಹೋಗಿದ್ದಾರೆ, ಪಾರ್ಕಿಂಗ್ ಕೆಳಗಡೆ ಬೇಸ್ಮೆಂಟಲ್ಲಿ ಇದೆಯಲ್ಲ. ಸೊ ತೊಗೊಬರಕ್ಕೆ ಹೋಗಿದ್ದಾರೆ, ನಾನಿಲ್ಲಿ ಕೂತಿದ್ದೀವಿ. ಯಪ್ಪ, ಇವತ್ತು ಮಾರ್ಚ್ 1ನೇ ತಾರೀಕು, ಏನು ಜನ ಇದ್ದಾರೆ ಡಿಮಾರ್ಟಲ್ಲಿ, ದೇವ್ರೆ. ನೋಡಿ ಫ್ರೆಂಡ್ಸ್, ಈ ನಾರ್ತವು ಅದೆಲ್ಲಿಂದ ಬರ್ತವೋ ಅವರೇ ಮುಕ್ಕಾಲು ಭಾಗ ಇದ್ದಾರೆ ಇಲ್ಲಿ. ಎಲ್ಲ ಬರೀ ಹಿಂದಿ ಮಾತಾಡ್ತವೆ, ಬರೀ ನಾರ್ತಿಗಳು, ನೇಪಾಳಿ ಅವ, ಬಾಂಗ್ಲಾ ಅವ, ಗೊತ್ತಿಲ್ಲ. ಯಪ್ಪ ದೇವ್ರೆ, ಅದೆಲ್ಲಿಂದ ಬಂದು ಸೇರ್ಕೋತಾವೋ ಎಲ್ಲ. ಗುಡಾಣನೇ ಬಂದು ಸೇರ್ಕೊಬಿಟ್ಟವೆಲ್ಲ. ಇವಾಗ ನಮ್ಮ ಮನೆ ಕಡೆ ದಾರಿ. ಇವಾಗ ಟೈಮು ಬಂದು 8 ಗಂಟೆ ಆಗಿದೆ. ಸೊ ಮನೆಗೆ ಹೋಗಿ ನೋಡೋಣ, ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೂ ಡಿಮಾರ್ಟಲ್ಲಿ ತೊಗೊಳ್ಳೋ ಅಂಥ ಪ್ರೈಸು ಬೇರೆ ಯಾವ ಮಾರ್ಟಲ್ಲಿ ಯಾವ ಮಾಲಲ್ಲೂ ಸಿಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೀವು ಬೇಕಾದ್ರೆ ಡಿಮಾರ್ಟ್ಗೆ ಒಂದು ಸತಿ ವಿಸಿಟ್ ಮಾಡಿ ನೋಡಬಹುದು, ನಿಮಗೆ ಒಂದು ಅನುಭವ ಆಗುತ್ತದೆ. ನಾನು ಸುಮಾರು ಒಂದು 10 ವರ್ಷದಿಂದ ಡಿಮಾರ್ಟಲ್ಲಿ ಖರೀದಿ ಮಾಡ್ತಾ ಇರೋದು. ಪ್ರತಿಯೊಂದು ವಸ್ತುಗಳು, ನನಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಡಿಮಾರ್ಟ್ನಲ್ಲೇ ನಾನು ಇಲ್ಲಿ ಖರೀದಿ ಮಾಡ್ತಾ ಇರೋದು. ಇವತ್ತಿನ ಸಂಡೇ ಬ್ಲಾಗ್ ಇಲ್ಲಿಗೆ ಮುಗಿಯುತ್ತದೆ. 8 ಆದರೂ ಎಷ್ಟು ಜನ ಡಿಮಾರ್ಟ್ ಹತ್ರನೇ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ ಡಿಮಾರ್ಟ್ ಹತ್ರ ಗೊತ್ತಾ, ಸುಮಾರು ಜನ ಇದ್ದಾರೆ. ಇನ್ನು ಪಾಪ ಆಟೋಗಳು ಕಾಯ್ತಾವ್ರೆ, ಗಾಡಿಗಳಲ್ಲಿ ಹೋಗೋರು ಹೋಗ್ತಾವ್ರೆ, ಅಷ್ಟು ಜನ ಇದ್ದಾರೆ.
ತಿಂಗಳ ಗ್ರಾಸರಿ ಜೊತೆಗೆ ನಾನು ಈ ಸತಿ ಒಂದು ಎಕ್ಸ್ಟ್ರಾ ಐಟಮ್ ತೊಗೊಂಡೆ. ಸೊ ಎಕ್ಸ್ಟ್ರಾ ಅಂದರೆ ಸ್ವಲ್ಪ ತೊಗೊಂಡಿದ್ದೀನಿ, ಬಟ್ಟೆಗಳು ಮತ್ತು ಈ ಸತಿ ಬೇಸಿಗೆ ಬರ್ತಾ ಇದೆಯಲ್ಲ ಅದಕ್ಕೆ ಕುಲ್ಫಿ ಮಾಡೋಣ ಅಂತ. ಮತ್ತು ಕ್ಲಿಪ್ಸು ತೊಗೊಂಡೆ ಸ್ವಲ್ಪ. ಆಮೇಲೆ ನೋಡಿ ಇಷ್ಟು ಗ್ರಾಸರಿನ ಬ್ಯಾಗಲ್ಲಿದೆ, ಅದು ಎಲ್ಲ ಜೋಡಿಸ್ಬೇಕು. ಅದೆಲ್ಲ ಜೋಡಿಸ್ಕೊಂಡಿದ್ರೆ ಟೈಮ್ ಆಗಿಬಿಡುತ್ತೆ ಅಂತ ನಾನು ಹಂಗೆ ಟೊಮೆಟೊ ರಸ ಮಾಡೋಣ ಅಂತ ಟೊಮೆಟೊ ಬೇಯಿಸ್ಕೊಂಡು ಅದಕ್ಕೆ ಹುಣಸೆಹಣ್ಣು ಹಾಕಿದ್ದೀನಿ. ಅದು ಆರೋಷ್ಟರಲ್ಲಿ ಈ ಒಂದು ಐಟಮ್ಸ್ ಎಲ್ಲ ಐತಿ. ಈ ಪ್ಲೇಟು ಮತ್ತು ಈ ಬೌಲ್ ಏನಕ್ಕೆ ತೊಗೊಂಡೆ ಅಂದರೆ, ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ, ಒಬ್ಬಟ್ಟು ಮತ್ತು ಬೇವು ಬೆಲ್ಲ ಎಲ್ಲ ನಮ್ಮ ಫ್ಲ್ಯಾಟಲ್ಲಿ ಅಕ್ಕಪಕ್ಕ ಇರೋರಿಗೆಲ್ಲ ಹಾಕಿ ಕೊಟ್ಬಿಟ್ರೆ ಅವ್ರು ತಿನ್ಕೊತಾರೆ, ಮತ್ತು ರಿಟರ್ನ್ ಪ್ಲೇಟ್ ಕೊಡೋ ಅವಶ್ಯಕತೆ ಇರೋಲ್ಲ. ಅದಕ್ಕೋಸ್ಕರ ಇದರಲ್ಲೇ ಹಾಕಿ ಕೊಟ್ಬಿಡೋಣ ಅಂತ ಈ ಒಂದು ಐಡಿಯಾನ ತೊಗೊಂಡಿದ್ದೀನಿ. ಸೊ ಇದು ಮಿಕ್ಕಿದ್ರೆ ಬೇಕಾದ್ರೆ ಏನು ನಮಗೆ ಇನ್ನೇನು ಬಿಂದ್ಯಾ ಬರ್ಡೇಗೆ ಬರುತ್ತೆ ಅದಕ್ಕೆ ಯೂಸ್ ಮಾಡ್ಬೋದು. ಆಮೇಲೆ ಬೆಲ್ಲನೂ ತೊಗೊಂಡಿದ್ದೀನಿ ನೋಡಿ ನಾನು ಯುಗಾದಿ ಹಬ್ಬಕ್ಕೆ. ಮತ್ತು ಬೇಳೆ, ಬೆಲ್ಲ, ಮೈದಾ ಎಲ್ಲ ಶ್ರೀರಾಮನವಮಿಗೂ ಆಗುತ್ತೆ ಅಂತ ಒಂದು ತಿಂಗಳ